ಬಾ ನೀನು ಹೊರಗ. ಯಾಕವ ಯಾಕ ಬಾ ಬೇ ಇಲ್ಲಿ ಹೊರಗ. ಕರೆದ್ರ ಯಾಕಂತ ಎಲ್ಲ ಕುಂತ ಕೇಳ್ತಾವ ನಮ್ಮವು. ಬಾ ಇಲ್ಲಿ ಹೊರಗೆ ಬಾ. ಅಯ್ಯ ಯಾಕ ಹುಡುಗಿ ನನಗೆ ಒಳಗಲ್ಲಿ ಕೆಲಸ ಅದಾವ. ಯಾಕೆ ಹೇಳು. ಇವ ಮೊನ್ನೆ 2 ದಿವಸ ಊರಿಗೆ ಹೋಗಿದ್ದೆಲ್ಲ ಮಾಮನವ್ರ ಊರಿಗೆ. ಅವರು ಗುಂಡಂಜಿ ಅವರು ಹಾಲಿನ ರೊಕ್ಕ ಕೊಟ್ರನ ಬೇ. ಮೊನ್ನೆ ತಿಂಗಳದು ಕೊಟ್ಟಿಲ್ಲ, ಮತ್ತು ಈ ತಿಂಗಳದು ಇನ್ನೂ ಕೊಟ್ಟಿಲ್ಲ ನೋಡು. ಅವ್ರು ಸುದ್ದಿಲ್ಲ ಸುಖಾಲಿಲ್ಲ. ಮತ್ತು ಕೇಳಬೇಕಿಲ್ಲ ಬೇ ನೀನು ರೊಕ್ಕ. ಯವ್ವ ಕೇಳಿದ್ನಿ ನಿಮ್ಮಪ್ಪನು. ಮತ್ತು ಅಲ್ಲಿ ಹೊಲಕ್ಕೆ ಹೋಗತ್ನಾಗ ಹಂಗೆ ಕೇಳ್ಕೊಂಡು ಹೋಗಪ್ಪ ಅಂತ ಹೇಳಿದ್ನಿ. ಮತ್ತು ಕೇಳೇನ ಕೊಟ್ಟಿಲ್ಲಕ್ಕಿ. ಕೇಳ್ತೀನಿ ತಡಿ. ಈ ಕಡೆ ಸಂಜೆಗೆ ಏನನ ಬಂದ್ರೆ ಕೊಡವ. ಹೋದ ತಿಂಗಳದು ಕೊಟ್ಟಿಲ್ಲ, ಮತ್ತು ಈ ತಿಂಗಳದ್ದು ಎಲ್ಲ 2 ತಿಂಗಳದು ಸೇರಿ ಕೊಟ್ಬಿಡು ಅಂತ ಹೇಳ್ತೀನಿ ತಡಿ. ಹಂಗೆ ಯವ್ವ ನನಗೆ ಮತ್ತು ರವಿ ಮಾಮ ಫೋನ್ ಮಾಡಿದ್ನಲ್ಲ ಬೇ ಮುಂಜಾನೆ. ನಾನು ಕಾಲೇಜಿಗೆ ಹೊಂಟಿದ್ದೆ. ಫೋನ್ ಬಂತು, ಎತ್ತಲಿಲ್ಲ. ಆಮೇಲೆ ಮತ್ತೆ ಬಂದು ಮಾಡಮ್ ತಡಿ ಅಂತೇಳಿ ಇದು ಮಾಡಿದೆ. ಮತ್ತೆ ಹಂಗೆ ಮೇಲೆ ಫೋನ್ ಮಾಡಿದ್ನ. ಯಾಕೆ ತಡಿ ಯಾಕೆ ಮಾಡಕ್ಕಂತಾನೆ ಅಂತೇಳಿ ಎತ್ತಿ ಮಾತಾಡಿದೆ. ನಾನು ಕೂಡ ನೀನೇನೋ ಹೋಗಿ ಮದುವೆದು ಮಾತುಕತೆ ಮಾತಾಡಿ ಬಂದಿದೆ ಅಂತೇನೋ ಹೇಳಿದ್ನಲ್ಲ ಬೇ, ಕರೆಯವನು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಆಕಿ ನಮ್ಮ ಅವ್ನ ಹಲ್ಲು ಹಿಂಗೆದಕ್ಕೆ ಅದಾವ ಅಂತ ನೀವು ಅನ್ಕೊಂಡಿರ್ಬೋದು. ಆಕಿ ಸಣ್ಣಕ್ಕಿದ್ದಾಗಿಂದ ಮೇಲಿಂದ ಬಿದ್ದಿರ್ತಾಳ್ರಿ. ಅದು ತಲೆ ಸ್ವಲ್ಪ ಲೂಸಾಗಿ ಬಾಯಿನ ಹಲ್ಲೆಲ್ಲ ಸ್ವಲ್ಪ ಅದ್ರಾಗಿರ್ತಾವು. ಹಂಗಾಗಿ ಹಲ್ಲು ಹಂಗಿರ್ತಾವೆ ನಮ್ಮ ಅವ್ವಗ. ಹೌದು. ಏನಂದ ಫೋನ್ ಮಾಡಿ? ಮಾತಾಡಿದ್ ನಾನು? ಏನಿಲ್ಲ. ಮತ್ತು ಈಗ ಮನ್ಯಾಗ ಹಿಂಗೆ ಮದುವೆ ಮಾತುಕತೆ ಅನ್ನಕೊಂತಾರಲ್ಲ, ಮತ್ತು ನಿನ್ನ ಒಪ್ಪಿಗೆ ಐತೆ ಇದಕ್ಕೆ ಅಂತ ಕೇಳ್ದೆ. ನಾನು ಏನಿಲ್ಲ ಮಾಮ, ಮತ್ತು ನಮ್ಮವ್ವ ನಮ್ಮಪ್ಪ ಹೆಂಗಂತಾರ ಹಂಗ ಅಂತ ನಾನು ಹೇಳಿದೆ. ನಾನೇನು ಮಾತಾಡಲಿಲ್ವೇ. ನೀನು ನನಗೇನು ಹೇಳಿಲ್ಲಲ್ಲ, ಮತ್ತು ನೀನು ಅಲ್ಲೋಗಿ ಹಂಗೆ ಮಾತಾಡಿ ಬಂದಿದ್ದು. ಅಯ್ಯ ಹೇಳಮ್ಮಂತ ಇದ್ದೆ. ಮತ್ತು ಅವ್ರು ಫಸ್ಟ್ ಒಪ್ಪಬೇಕಲ್ಲ, ಮತ್ತು ಏನಂತಾರ ಅಂತ ಕೇಳ್ಕೊಂಡು ಆಮೇಲೆ ನೀನು ಮುಂದೆ ಹೇಳಮ್ಮ ಅಂತಿದ್ದೆ. ಮತ್ತು ಅವ್ನು ಫೋನ್ ಮಾಡಿ ಹಿಂಗೆ ಕೇಳ್ಯಾನ. ಮತ್ತೇನೋ ಮನ್ಸಿದ್ದಂಗೆ ಇರ್ಬೇಕು ಹೇಳು ನಿಮ್ಮ ಮಾಮಗೆ ನೀನು ಮಾಡ್ಕೊಳಕ್ಕೆ. ಅದಕ್ಕೆ ಕೇಳ್ಯಾನ. ಮತ್ತು ನೀನು ಒಪ್ಕೊಂಬಿಡಲಿ, ಮತ್ತು ಮಾಡ್ಕೊಂಬಿಡು. ಮತ್ತು ಅದನ್ನು ಒಳ್ಳೆ ಕೆಲಸ ಆಗದಾನ. ಮತ್ತು ನಿಮ್ಮ ಮನೆಗೆ ಆಗ್ತದ. ನಿಮ್ಮ ಅತ್ತಿನೂ ಒಳ್ಳೆ ಕೆದಾಳ. ಮತ್ತು ನಿನ್ನ ಚಲೋ ಮನೆಗೆ ಚಲೋ ನೋಡ್ಕೊಂತಾರೆ ನಿನ್ನ. ಅಲ್ಲವ ಏಕ್ದಮ್ ಇವಾಗ ಮಾಡ್ಕೆ ಅಂತಂದ್ರೆ ಹೆಂಗೆ? ನಂದಿನ್ನೂ ಏನೋ 2 ವರ್ಷ ಓದ್ಬೇಕಲ್ಲವ. ಯವ್ವ ನಮ್ಮ ಕೈಲಿ ಏನು ಈಗೋದಿಲ್ಲ ತಂಗಿ ಓದೋದಿನ. ನಿಮ್ಮ ತಂಗಿ ಒಬ್ಬಕ್ಕೆ ಅದಾಳ. ನಿನಗೆ ನಾವೆಲ್ಲ ಹಿಂಗೆ ಸಾಲಿ ರೊಕ್ಕ ಹಾಕ್ಯಂತ ಕುಂತ್ರೆ ಆ ಹುಡುಗಿನ ಓದಿಸ್ಬೇಕಲ್ಲ. ನೀನು ಇವಾಗ ಮದುವೆ ಮಾಡ್ಕೊಂಡು ಹೋಗೋದು ಚಲೋ ನೋಡು. ನನಗನ್ಸಿದ ಮಟ್ಟಿಗೆ ಸಾಕು. ನೀನು ಸಾಲಿ ಓದೋದು ಸಾಕು. ಏನು ಬೇಕಾದ್ರೆ ನೀನು ಮದುವೆ ಮಾಡಿ ಕೊಡ್ತೀನಿ. ನಿನ್ನ ಗಂಡ ನೀನು ಓದಿಸಿರಕ್ಕವ ನಮ್ಮ ಕೈಲಿ ಆಗೋದಿಲ್ಲ. ಅಲ್ಲವೇ ಮತ್ತು ಇವಾಗ ಹಂಗಂದ್ರೆ ಹೆಂಗೆ? ಇನ್ನೂ 2 ವರ್ಷ ನಾನು ತಡಿಬಾರ್ದನು? 2 ವರ್ಷ ಬಿಟ್ಟು ಮಾಡ್ಕೊಂತಿದ್ನಲ್ಲವೇ. ಇಲ್ಲ ಯವ್ವ ಅವೆಲ್ಲ ಆಗೋದಿಲ್ಲ. ಮತ್ತು ನೀವಿಬ್ಬರೂ ಒಪ್ಪಿದ್ರೆ ಮತ್ತೆ ಆಯ್ತು ನೋಡು. ಈ ತಿಂಗಳು ಮುಗಿದ್ರೊಳಗೆ ಮದುವೆ ಮಾಡಿ ಮುಗಿಸ್ಬಿಡಮ್ಮ ಅಂತ ಹೇಳಿ ಬಂದೀನಿ ನಾನು. ಮತ್ತು ನೀನು ಅವೆಲ್ಲ ಇಟ್ಕೊಳ್ಬೇಡ. ಕಾಲೇಜು ಎಲ್ಲ ಮುಗಿಸ್ಕೊಂಬಿಡು. ನೀನು ಎಲ್ಲ ಪರೀಕ್ಷೆ ಎಲ್ಲ ಮುಗ್ದವಲ್ಲ ಇವಾಗ. ಮತ್ತೆ ಕಟ್ಟಿದ್ರೆ ನೀನು ಇನ್ನೂ 2 ವರ್ಷ 3 ವರ್ಷ ಓದಬೇಕು. ಕಟ್ಟೋದೇ ಬೇಡ. ಬೇಕಾದ್ರೆ ನೀನು ಅಲ್ಲೇ ಹೋಗಿ ಓದ್ಕೇಳವ. ಇಂದ ನಿನ್ನ ತಂಗಿ ಅದಾಳವ. ನಮಗೆ ಇನ್ನೂ ಕಾಲೇಜಿಗೆ ಫೀಸು ಪಾಸ್ ಕಟ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲ ತಂಗಿ. ನೋಡಿ. ಆಯಿತು. ಅಲ್ಲಿ 2 ಬಟ್ಟೆ ಅದಾವೆ ನೋಡು. ಅವೆಲ್ಲ ಬಟ್ಟೆ ಒಗ್ದಾಕಿ ಹಿಂಡಾಕಿಬಿಡು. ಬಿಸಿಲು ಆಗೋದ್ರಾಗ ಒಣಗಿಬಿಡ್ತಾವೆ ಬಟ್ಟೆ ಒಗ್ದಾಕ. ಆಯಿತು. ನಾನು ಒಗ್ದಾಕ್ತೀನಿ. ನಂದಂತೂ ಹಿಂಗಾಯ್ತು ಜೀವನ. ನನ್ನ ತಂಗಿಗನ ಚಲೋ ಓದಿಸ್ರಿ. ಅಕ್ಕಿಗೂ ಅರ್ಧಕ್ಕೆ ಸಾಲಿಗೆ ಬಿಡಿಸ್ಬೇಡ್ರಿ. ಓದಿಸ್ರಿ ಅಕ್ಕಿಗನ. ನೋಡಮ್ಮವ ಏನೋ. ಮತ್ತು ಆ ಹುಡುಗಿನೂ ಶಾಲೆಗ ಹೆಂಗದಾಳೆ ಏನು ಮತ್ತು ನೋಡ್ಕೊಂಡು ಮತ್ತೆ ಮುಂದೆ ಮಾಡೋದು. ಯವ್ವ ಆಕಿ ಶಾಲೆಗೆಲ್ಲ ಹುಷಾರದಾಳವೇ. ನನಗಿನ ಹುಷಾರು ಚುರುಕದಾಳ ಆಕಿ ಶಾಲೆಗೆ. ಆಕಿನ ಶಾಲೆ ಮಾತ್ರ ಬಿಡಿಸ್ಬೇಡ್ರಿ. ಓದ್ಲಿ ಹೆಂಗು ಇವಾಗ 10ನೇ ಎತ್ತದಾಳ. ಮತ್ತು ಎಲ್ಲ ಆಕಿಗೂ ಸ್ವಲ್ಪ ಟ್ಯೂಷನ್ ಎಲ್ಲ ಕಳಿಸ್ರಿ. ಆಯ್ತಾಳ. ಕಳಿಸಿದ್ರಾಯ್ತು. ಹೋಗು ನೀನು 2 ಬಟ್ಟೆ ಒಗ್ದಾಕಿ ಅಲ್ಲಿ ಇತ್ಲಾಗ ಮುಸ್ರಾ ನೋಡಿ ತಿಕ್ಕಿಬಿಡು. ನಟ ತೆಗೆದು ಅಡಿಗೆ ಎಲ್ಲ ಬಗೆಯಿರ್ತದ. ಮತ್ತು ನಾನೆಲ್ಲ ಕಸ ಹೊಡ್ಕೊಂಡು ಯಾರೋ ಅವರು ಜಂಪರ್ ಹಾಕ್ಯಾರ 2 ಒಲೆ ಹೋದವ ಹೊಲ್ಕೊಂಡು ಕುಂದಿರ್ತೀನಿ. ಆಯ್ತಾಳ. ವಿಜಯ್ ಏನೋ ಓದ್ಕೋಬೇಕಂತಂತೇಳಿ ಅಲ್ಲೋಗಿ ಅವ್ರು ಕೂಡ ಆಡ್ಕೊಂಡು ಕುಂತಿಗೆಲ್ಲ. ಏನು ಬರಬರ ಸಣ್ಣಕ್ಕಾತಿ ನೀನು? ಹೋಗಿ ಅವೇನು ಓದ್ಕೇಳವೇನು ನೋಡ್ಬಾರ್ದನ? ಹೋಗಿ ಆಡ್ಕೊಂಡು ಕುಂತಿದ್ದು. ನಿಮ್ಮ ಅಕ್ಕ ಬೇಕಿ ಕೆಲಸ ಮಾಡಕ್ಕೆ ಕುಂತಾಳ ಅಲ್ಲಿ. ಹೋಗಿ ಅಕ್ಕಿ ಬಟ್ಟೆ ಗಿಟ್ಟು ಒಗೆದು ಕೊಡ್ತಾಳ. ಹಂಗೆ ಹಿಂಡಿ ಹಾಕೋದು ಮಾಡೋಗವು. ಇಲ್ಲಾಂದ್ರೆ ಆ ಮುಸಿರಿ ಅದ ನೋಡಿ, ಮುಸಿರಿನ ತಿಕ್ಕೋಗಿ ಒಬ್ಬಕ್ಕೆ ಹೇಳ ಕೇಟ ಎಷ್ಟಂತ ಮಾಡ್ತಾಳೆ. ಹೋಗಿ ಕಲಿಬೇಕೆಲ್ಲ ಹೆಣ್ಮಕ್ಳು. ಬರೀ ಓದೋದು ಕುಂದ್ರೋದು ಹಿಂಗೆ ಅರಿಗಾಡೋದು ಮಾಡಬಾರ್ದವ. ಹೋಗು ಎಲ್ಲ ಕಲಿಬೇಕು ದಗ್ದ.
ಹೋಗ್ಯವ್ವ, ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಬೇಕೇನೋ? ಅಕ್ಕ ಮಾಡಕ್ಕೆ ಕುಂತಾಳಲ್ಲ, ನಾನು ಇನ್ನೂ ಸಣ್ಣಕ್ಕಿದ್ದೀನಿ, ನಾನು ಓದ್ಕೊಂಬೋದ? ಹೋಗು. ಸಣ್ಣಕ್ಕದಿ ಅಂತ ಬಿಟ್ಟು ಕುಂತ್ಕೊಂಡ್ರೆ ಆಗೋದಿಲ್ಲವ? ಹೋಗು, ಎಲ್ಲ ಕಲಿಬೇಕು. ಪಾಪ ಅದ ಒಂದೇ ಹುಡುಗಿ ಡಗ್ಬೇಕನ? ನೀನೇನು ಕೆಲಸ ಮಾಡೋದಿಲ್ಲ, ನಾನೆಲ್ಲ ನೋಡೀನಿ. ನೀನು ಓದ್ಕೊಂಬೋದು, ಹೋಗು. ಅದಿಷ್ಟು ಮಾಡಿಟ್ಟು ಓದ್ಕೊಂಡ್ರು. ಯಾವಾಗೂ ಅಕ್ಕನೇ ಹೊಗಳ್ತೀರಿ, ಅಕ್ಕನೇ ಇದು ಮಾಡ್ತೀರಿ. ಅಂದ್ರೆ ನೀವು ಇದೇ ಮಾಡೋದಿಲ್ಲ. ಆಕಿನೇ ಎಲ್ಲ ಈ ಮನೆಗೆ ಹೇಳು. ಅದಕ್ಕೆ ನೋಡು ಫಸ್ಟ್ ಉಟ್ಬೇಕು ಅನ್ನೋದು. ಏಯ್ ತಂಗಿ, ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಕೆಲಸ ನೋಡ್ತೀಯ ಇಲ್ಲ ನಿನ್ನ? ಮತ್ತು ನೋಡಿ ನಿನ್ನ, ಹೋಗಿ ಮನೆಕ. ಇದು ಯಾವ್ದು ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿ ಏನ ಕೆಲಸ ಹೇಳಿದ್ರೆ. ಆಯ್ತು ಬಿಡು, ಅದಕ್ಕೆ ಯಾಕೆ ಹಂಗೆ ಮಾಡ್ತೀನಿ, ಓದ್ತೀನಿ. ನಮ್ಮ ನೀವು ಪಾಪ ಏನು ಕೆಲಸ ನಾವೇನು ಹೇಳಿದ್ರು ಒಲ್ಲೆ ಎಂಬೋದಿಲ್ಲ. ಈ ಕೆದಾಳವ ಸಣ್ಣಕ್ಕಿ, ಆಕಿ ವಿರುದ್ಧದ ಹುಡುಕಿ. ಏನು ನಾನೇ ಶಾಲೆಗೆ ಹುಷಾರದೀನಿ ಅನ್ನೋ ದಿಮಾಕ್ ಐತಿ. ಒಂದು ಕೆಲಸ ಆ ಕಡೆ ಕಡ್ಡಿ ಈ ಕಡೆ ಹಾಕೋದಿಲ್ಲ. ಎಲ್ಲ ಹುಡುಗಿ ಮೇಲೆ ಬಿಟ್ಟು ಕುಂದಿರ್ತದೆ ಹುಡುಗಿ. ಹೆಚ್ಚಿನ ಹುಡುಗಿ ಅವ ಹುಡುಗಿಯನ್ನ. ನಮ್ಮ ಅವ್ಗನ ಫೋನ್ ಮಾಡಿ ಕೇಳ್ಬೇಕು. ಮತ್ತು ಅಣ್ಣ ಅತ್ತಿಗೆಮ್ಮ ಏನಂದ್ರೆ ಮಾತಾಡಿದ್ರೆ ರವಿಯಪ್ಪನ ಕೂಡ ಅಂತಾನೆ ಕೇಳಬೇಕು. ಮಾಡಮ್ ತಡಿ, ನಂದು ಇದಿಷ್ಟು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಫೋನ್ ಮಾಡಿ ನಮ್ಮ ಅವ್ಗೆ ಕೇಳ್ತೀನಿ ಏನಂದ್ರಂತ. ಹಲೋ, ಹೇಳಿ. ನಿಮ್ಮದು ಫೈಲು ರವಿಯವ್ರ ಹತ್ರ ಇದೆ, ಒಂದು ನಿಮಿಷ ಇರಿ. ಅವ್ರನ್ನ ಕೇಳಿ ನಾನು ಸರ್ ಹತ್ರ ಹೋಗಿ ಫೈಲ್ನ ಮೂವ್ ಮಾಡಿಬಿಡ್ತೀನಿ. ಸರಿ. ಸರಿ. ರವಿ ಬಂದಿದ್ದಾನೆ ಅನಿಸುತ್ತೆ. ನಿನ್ನೆ ನನಗೇನು ಮಾತಾಡಿಸ್ದೇನೆ ಹೋಗಿದ್ದಾನೆ. ಮಾಡ್ತೀನಿ ಅವ್ನಿಗೆ ಹೋಗಿ. ರವಿ, ಯಾವಾಗ ಬಂದೆ? ನಿನ್ನೆ ಸಾಯಂಕಾಲ ಹೋಗುವಾಗ ಒಂದು ಮಾತು ಹೇಳ್ದೇನೆ ಹೋಗಿದೀಯಾ? ಮತ್ತು ಬೆಳಗ್ಗಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ, ನೀನು ರೆಸ್ಪಾನ್ಸೇ ಮಾಡಿಲ್ಲ. ಯಾಕೆ, ಏನಾಯಿತು? ಅದು ಏನಿಲ್ಲ ಚೈತ್ರ, ಹಿಂಗೆ ಮನೆಯಲ್ಲೇ ಸ್ವಲ್ಪ ಹಿಂಗೆ ಏನೋ ವಿಚಾರಕ್ಕೆ ಸ್ವಲ್ಪ ಬೇಜಾರಾಯಿತು. ಅದೇ ಇದರಲ್ಲಿ ಇದ್ದೆ. ನಾನು ಅಷ್ಟು ಗಮನಿಸಿಲ್ಲ, ಫೋನು ಸೈಲೆಂಟಲ್ಲಿ ಇದ್ದೋಗಿದೆ, ನಾನು ನೋಡ್ಕೊಂಡಿಲ್ಲ. ಏನು ಹೇಳು? ಯಾಕೋ ಬರ್ತಾ ನೀನು ನೋಡ್ತಾ ಇದ್ರೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ ಅನಿಸ್ತಾ ಇದೆ. ಆ ಥರ ಏನೂ ಇಲ್ಲ ಚೈತ್ರ. ಹಿಂಗೆ ಮನೆಯಲ್ಲಿ ಹಿಂಗೆ ಏನೋ ಮದುವೆ ಮಾತುಕತೆ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಏನೋ ತಲೆ ಕೆಡಿಸ್ಕೊಂಡಿದ್ದೆ ಅಷ್ಟೇ. ನೀನು ಹಂಗೆಲ್ಲ ಏನು ತಿಳ್ಕೊಳ್ಬೇಡ ಆಯಿತಾ? ನೀನು ನಿಮ್ಮ ಮನೇಲಿ ಹೋಗಿ ಮದುವೆ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡು ಅಂತ ಹೇಳಿದರೆ ನೀನೇನು ಹೇಳ್ತಾನೇ ಇಲ್ಲ. ಇವಾಗ ನೋಡಿದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಗಳನ್ನು ಮದುವೆ ಮಾಡ್ಕೊ ಅಂತ ಕೂತ್ಕೊಂಡಿದ್ದಾರೆ. ಏನು ಮಾಡೋದು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಚೈತ್ರ. ಆಯ್ತಪ್ಪ, ಆಯಿತು. ನಿಮ್ಮಂಥವ್ರನ್ನೆಲ್ಲ ನಂಬ್ಕೊಂಡ್ರೆ ಹಿಂಗೆ ಆಗೋದು. ಮದುವೆ ಮಾಡ್ಕೊ, ನಿಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಆರಾಮಾಗಿ ಇದ್ಬಿಡು. ಅಯ್ಯೋ, ನಾನು ಎಲ್ಲಮ್ಮ ಹಂಗೆ ಹೇಳ್ದೆ? ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಹೋಗಿ ನಿಮ್ಮ ಮನೇಲಿ ಕೇಳು ಅಂತ. ನೀ ನೋಡಿದರೆ ಹಿಂಗೆ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೇ ಇದೀಯ. ಅದೇ ಇರಲಿ. ಮತ್ತು ನಾನು ನಿನ್ನೆ ಅದು ಯಾವುದೋ ಡ್ರೆಸ್ ತೊಗೊಂಡಿದ್ನಲ್ಲ, ಅದಕ್ಕೆ ನಿನಗೆ ಫೋನ್ಪೇ ಮಾಡೋಕ್ಕೆ ಹೇಳಿದ್ದೆ. ಅದಕ್ಕೆ ಲಿಂಕ್ ಕಳಿಸಿದ್ದೆ, ನಿಂಗೆ ವಾಟ್ಸಪ್ ಮಾಡಿದ್ದೆ. ಅದನ್ನು ಪೇ ಮಾಡಿಬಿಡು. ಹಂಗೆ ಮತ್ತು ನನ್ನ ಅಕೌಂಟಲ್ಲಿ ಒಂದು 5000 ರುಪೀಸ್ ಫೋನ್ಪೇ ಮಾಡಿಬಿಡು ನನ್ನ ಫೋನ್ಪೇಗೆ. ಅದು ಆ ಡ್ರೆಸ್ನ ನಾನು ನಿನ್ನೆ ನಿನಗೆ ಇದು ಮಾಡಿದ್ದೀನಿ ನೋಡು. ಆರ್ಡ್ರ್ ಲಿಂಕ್ ಕಳಿಸಿದ್ದಲ್ಲ, ನಿನ್ನ ಅಡ್ರೆಸ್ಗೆ ಆಲ್ರೆಡಿ ಫೋನ್ಪೇ ಮಾಡಿ 2500 ಆಯಿತು. ನಿನ್ನೆ ಮಾಡಿದ್ದೀನಿ. 5000 ರುಪೀಸ್ ಬೇಕಿತ್ತಾ? ಸರಿ, ಕಳಿಸ್ತೀನಿ. ಹಾಗೆ ರವಿ, ಸಾಯಂಕಾಲ ಆಫೀಸ್ 4:15 ಬಿಟ್ಬಿಡುತ್ತಲ್ಲ, ಹಂಗೆ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ? ಸರಿ ಚೈತ್ರ, ಹೋಗ್ಬಿಟ್ಟು ಬರೋಣ ಬಿಡು. ಸರಿ. ಅವರು ಆಶಾ ಮೇಡಮ್ಮು ಫೋನ್ ಮಾಡಿದರು. ಅದು ಫೈಲು ಇನ್ನೂ ಮೂವ್ ಮಾಡಿಲ್ಲ ಅಂಥೇಳಿ. ಅದು ನಿನ್ನ ಹತ್ರ ಬಂದಿದ್ದರೆ ಫೈಲ್ನ ಮೂವ್ ಮಾಡಿಬಿಡು. ಸರಿ, ನನಗೂ ಕೆಲಸ ಇದೆ, ಹೋಗಿ ಮಾಡ್ಕೊತೀನಿ. ಸರಿ. ಮದುವೆ ಮಾಡ್ಕೊತಾನಂತೆ. ಮದುವೆ ನಾನು ನಮ್ಮ ಮನೇಲಿ ಹೇಳ್ತೀನಿ, ಈ ಗೂಬೆ ನನ್ನ ಮಗನ ಮದುವೆ ಮಾಡ್ಕೊತೀನಿ ಅಂತ ತಿಳ್ಕೊಂಡಿದ್ದಾನೆ. ನಾನಂತೂ ಸತ್ರು ಮದುವೆ ಆಗೋಲ್ಲ. ನಿನ್ನಂಥವ್ರು ನನಗೇನು ATM ಥರ
ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ನಾನು ಬಾಚಿಕೊಂಡು ಕೊನೆಗೆ ನಿಮ್ಮ ಕೈಯಲ್ಲಿ ಚಿಪ್ ಕೊಟ್ಟು ನಾನು ಎಸ್ಕೇಪ್ ಆಗ್ತೀನಿ. ಓಹೋ, ಮದುವೆ ಮಾಡ್ಕೊತಾನಂತ ಅತ್ತೆ ಮಗಳನ್ನಾದರೂ ಮದುವೆ ಆಗಲಿ, ಕತ್ತೆ ಮಗಳನ್ನಾದರೂ ಮದುವೆ ಆಗಲಿ, ನನಗೇನು ನಿನ್ನ ಹತ್ರ ಇರೋ ದುಡ್ಡೆಲ್ಲ ಬಾಚಿಸ್ಕೊಂಡು ಕೈ ಬಿಡ್ತೀನಿ. ಬಕ್ರ ನನ್ನ ಮಗ.